ವೀಕ್ಷಕರೇ, ಏನು ರ್ಯಾಪಿಡೋದಲ್ಲಿ ಏನು ಬೈಕ್ ಟ್ಯಾಕ್ಸಿಗಳನ್ನು ಏನು ಮಾಡ್ತಾ ಇದ್ದಾರೆ, ಲಾಸ್ಟು ನೀವು ಒಂದು 2 ವೀಕ್ಸ್ ಬ್ಯಾಕ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ರ್ಯಾಪಿಡೋ ಒಂದು ಬೈಕ್ ಟ್ಯಾಕ್ಸಿಯಿಂದ ಒಂದು ಆಕ್ಸಿಡೆಂಟ್ ಆಗಿ ಒಬ್ಬರು ಮಂದಿ ಚಿಪ್ಪನ್ನು ಮಾರ್ಕೊಂಡಿರ್ತಾರೆ. ಬಟ್ ಅದಕ್ಕೆ ಪರಿಹಾರಕ್ಕೋಸ್ಕರನೂ ಕೂಡ ಮಾಡಿರ್ತಾರೆ. ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಯಾವಾಗ ಸರ್ ಆಗಿದ್ದು ಘಟನೆ? ಸರ್, ಇದು ಡಿಸೆಂಬರ್ 19 ಆಗಿತ್ತು. ನಾನು ಮಂತ್ರಾಲಯ ಹೋಗಿದ್ದೆ. ಮಂತ್ರಾಲಯದಿಂದ ವಾಪಸ್ ಬೆಂಗಳೂರು ಬರುವಾಗ ಬೆಳಿಗ್ಗೆ 6:50 ಬಸ್ ಹಿಡಿದಿದ್ದೀನಿ. 7 ಗಂಟೆ ಸುಮಾರು ನಾನು ಆಟೋ ಬುಕ್ ಮಾಡೋಕ್ಕೆ ಹೋದೆ. ಆ ಟೈಮಲ್ಲಿ ನನ್ನ ಒಂದು ಅರ್ಜೆನ್ಸಿಗೆ ಆಟೋ ಬರಲಿಲ್ಲ. ಅದಾದ ಕಾರಣ ನಾನೇನು ಮಾಡಿದೆ, ಬೈಕ್ ಬೇಗ ಬರುತ್ತೆ ಅಂತ ಬೈಕ್ ಬುಕ್ ಮಾಡಿದೆ. ಬೈಕ್ ಬುಕ್ ಮಾಡಿ ವಿನಾಕಾರಣ ಆ ಡ್ರೈವರ್ ಒನ್ ವೇನಲ್ಲಿ ಹೋಗಿದ್ದಾನೆ. ನನಗೆ ಗೊತ್ತಿಲ್ಲ ಒನ್ ವೇಲ್ ಹೋಗಿದ್ದಾನಂತ. ಒನ್ ವೇಲ್ ಹೋಗಿ ಫಸ್ಟು ಬಸ್ಗೆ ಗುದ್ದಬೇಕಿತ್ತು. ಬಸ್ಸಿಗೆ ಗುದ್ದೆ ಸ್ಪಾಟ್ ಹೋಗಬೇಕಿತ್ತು ನಾನು. ಅದು ಮಿಸ್ ಆಗಿ ಮತ್ತೆ ಎದುರುಗಡೆ ಬುಲೆಟ್ ಬಂದು ನನಗೆ ಗುದ್ದಿರೋಂಥ ಕಾರಣ ಇದು. ಬುಲೆಟ್ ಬಂದು ಗುದ್ದಿರೋ ನನಗೆ ಮಂಡಿ ಚಿಪ್ಗೆ ಗುದ್ದಿದ್ದಾನೆ. ಮಂಡಿ ಚಿಪ್ ಗುದ್ದಿರೋದ್ರೆ ತೈಬೋನ್ ಕಟ್ಟಾಗಿದೆ. ತೈಬೋನ್ ಕಟ್ಟಾಗಿ ಲೆಗಮೆಂಟ್ಸ್ ಎಲ್ಲ ಕಟ್ಟಾಗಿದೆ. ಈಗ ಆಪ್ರೇಷನ್ ಡಿಸ್ಚಾರ್ಜ್ ಆಗಿ ಬಂದೀನಿ. ಬಟ್ ಇವತ್ತಿಗೂ ನಂಗೆ ಯಾರು ರ್ಯಾಪಿಡೋರಾಗಲಿ ಅದರ ಸಂಸ್ಥೆಯಿಂದ ನಾನೇನು ಕಾಲ್ ಮಾಡೋದು ಕಸ್ಟಮರ್ಗೆ ಕ್ಲೇಮ್ ಮಾಡಿದ್ರೆ ಮೇಲ್ ಮಾಡಿ ಅಂತಂದ್ರು. ಮೇಲೂ ಮಾಡಿದ್ದೀನಿ. ಬಟ್ ಇವತ್ತಿಗೆ ಏನು ರೆಸ್ಪಾನ್ಸ್ ಇಲ್ಲ. ಅದಾದ್ಮೇಲೆ ಆಕ್ನೋ ಇನ್ಶೂರೆನ್ಸ್ಗೆ ಅಪ್ಲೋಡ್ ಮಾಡಿದ್ರು, ಅದನ್ನು ಮಾಡಿದ್ದೀನಿ. ಬಟ್ ಏನು ರೆಸ್ಪಾನ್ಸ್ ಬರ್ತಿಲ್ಲ ಯಾವುದೂ. ಸರ್, ಈಗ ಎಷ್ಟು ಗಂಟೆಗೆ ಹತ್ತಿದ್ರಿ? ಎಷ್ಟೊತ್ತಾಯ್ತು ಅಲ್ಲ? ಸರ್, ನಾನು ರ್ಯಾಪಿಡೋ ಬೈಕ್ ಬುಕ್ ಹತ್ತಿದಾಗ 7 ಗಂಟೆ 5 ನಿಮಿಷ. ಇನ್ಸಿಡೆಂಟ್ ಆಗಿದ್ದು 7 ಗಂಟೆ 11 ನಿಮಿಷ ನಾನು ಕೆಳಗಡೆ ಬಿದ್ದೀನಿ. 6 ನಿಮಿಷಕ್ಕೆ 6 ನಿಮಿಷಕ್ಕೆ ನಾನು ಆಕ್ಸಿಡೆಂಟೇ ಕೆಳಗೆ ಬಿದ್ದೀನಿ ನನ್ನ ಮೇಲೆ. ಓಕೆ, ಏನಾದರೂ ರ್ಯಾಪಿಡೋ ರೈಡರ್ ಏನಾದ್ರು ಡಿಂಗ್ಸು ಅಥವಾ ಏನಾಯ್ತಾ ಆ ಟೈಮಲ್ಲಿ ಏನಾದ್ರು? ಸರ್, ನನಗೆ ಅದು ಗೊತ್ತಿಲ್ಲ. ಯಾಕಂದ್ರೆ ನಾನು ಒಂದು 5 ನಿಮಿಷ ಅಷ್ಟೇ ಇದಾಗಿತ್ತು. ನನಗೂ ಅವ್ರಿಗೊಂದು ಅಂಡರ್ಸ್ಟ್ಯಾಂಡಿಂಗು. ನಾನು ಅವ್ರ ಜೊತೆ ಕೂತಿದ್ದು ಬರೀ 5 ನಿಮಿಷ ಇತ್ತು. ನನಗೇನೋ ಗೊತ್ತಾಗಿಲ್ಲ ಅಷ್ಟಾಗಿ. ಓಕೆ, ಏನಾಗಿದೆ ಸರ್ ನಿಮ್ಗೆ? ಜಾಸ್ತಿ ಏನೇನಾಗಿದೆ ಅಂತ? ಸರ್, ಈಗ ಒಂದು ತೈಬೋನಲ್ಲಿ ಬೋನ್ ಕಟ್ ಆಗಿದೆ. ಅದು ಎಕ್ಸ್ರೇ ತೋರಿಸ್ತೀನಿ ಸೆಕೆಂಡು. ಈ ಥರ ಒಂದು ಬೋನ್ ಕಟ್ ಆಗಿದೆ. ಇಲ್ಲಿ ಕಾಣಿಸ್ತೀನಿ. ಬೋನ್ ಫುಲ್ ಫ್ರಾಕ್ಚರ್ ಆಗಿದೆ. ಬೋನ್ ಫುಲ್ 2 ಪೀಸಸ್ ಆಗಿದೆ. ಅದಕ್ಕೆ ರಾಡ್ ಹಾಕಿದ್ದಾರೆ ಈಗ ಬೋನ್ಗೆ. ಇಷ್ಟೆಲ್ಲ ಆದರೂ ಕೂಡ ಏನು ನನಗೆ ರ್ಯಾಪಿಡೋಯಿಂದಾಗಲಿ ಇನ್ನೊಂದು ಮತ್ತೊಂದು ಏನು ರೆಸ್ಪಾನ್ಸ್ ಅನ್ನೋದು ಬರ್ತಾ ಇಲ್ಲ. ಈಗೊಂದು 6 ಲ್ಯಾಕ್ ಹತ್ರ ಬಿಲ್ ಆಗಿದೆ. ನನಗೂ ಕೂಡ ಮೊನ್ನೆ ನಾನು ಸುಮಾರು ಸಲ ಟ್ರೈನು ಮಾಡಿದೆ ರ್ಯಾಪಿಡೋಗೆ. ಹಿಂಗಾಗಿದೆ ನನ್ನ ಪರಿಸ್ಥಿತಿ ಅಂತ ಹೇಳೋಕೆ ಫೋನ್ ಮಾಡಿದ್ರೆ ಅವ್ರು ಏನಂತಾರೆ, ನಾವು ಕಾಲ್ ಬ್ಯಾಕ್ ಮಾಡ್ತೀವಿ. ನಾನು ಡಿಸ್ಚಾರ್ಜ್ ಆಗವಲ್ಲ. ಈಗ ಒಂದು ವೀಕ್ ಆಯ್ತಾ ಬಂತು. ಬಟ್ ಇವತ್ತರೆಗೂ ನಾನು ಮೇಲೂ ಮಾಡಿದ್ದೀನಿ ಅವ್ರಿಗೆ, ಅದಕ್ಕೊಂದು ರೆಸ್ಪಾನ್ಸ್ ಇಲ್ಲ. ಯಾವಾಗ ಸರ್ ಮೇಲ್ ಮಾಡಿರೋದು? ನಾನು 31st ಮೇಲ್ ಮಾಡಿದ್ದೀನಿ. ಅದು ನನ್ನ ಹತ್ರ ಪ್ರೂಫ್ ಇದೆ, ವಿತ್ ಪ್ರೂಫ್ ಇದೆ. 1 ವೀಕ್ ಆಯ್ತು. ಈಗ 1 ವೀಕ್ ಆಯ್ತು. ಯಾವುದೇ ರೀತಿ ರೆಸ್ಪಾನ್ಸ್ ಬಂದಿಲ್ಲ. ಇನ್ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ನಾನು 31st ಮೇಲ್ ಮಾಡಿದ್ದೀನಿ. ಮೇಲ್ ಮಾಡೋದ್ರಿಂದ ಅವರು ಇನ್ನು ಯಾವುದಕ್ಕೂ ರೆಸ್ಪಾನ್ಸ್ ಮಾಡಿಲ್ಲ ಇನ್ನು. ಈಗ ಆದ ಟೈಮಲ್ಲಿ ಆ ರೈಡರ್ ನಿಮ್ಮ ಜೊತೆಗೆ ಇದ್ದ, ಏನಾದ್ರು ಹೋಗ್ಬಿಟ್ಟ ಯಾವ ರೀತಿ? ಇಲ್ಲ, ರೈಡರ್ ನಮ್ಮ ಜೊತೆನೇ ಇದ್ರು. ಯಾಕಂದ್ರೆ ನನ್ನ ರೈಡರ್ ಹಂಗೆ ಆಕ್ಸಿಡೆಂಟ್ ಆಗಿದ ತಕ್ಷಣ ಕಾಲ್ ಮಾಡಿದೆ ಪೊಲೀಸ್ಗೆ, ಆಂಬುಲೆನ್ಸ್ಗೆ ಕಾಲ್ ಮಾಡಿದೆ. ನಮ್ಮ ನಿಯರ್ ಬೈ ರಿಲೇಟಿವ್ಸ್ ಇದ್ರು. ನಮ್ಮ ಬ್ರದರ್ ಕಾಲ್ ಮಾಡಿದೆ, ನನ್ನ ವೈಫ್ ಎಲ್ಲ ಕಾಲ್ ಮಾಡಿದ್ದಕ್ಕೆ ಅವರು ಆ ಟೈಮ್ ರೀಚ್ ಆದರು. ಅವನಿಗೂ ಸ್ವಲ್ಪ ಪೆಟ್ಟಾಗಿತ್ತು, ಸಣ್ಣ ಪುಟ್ಟ ಒಂದು ಪೆಟ್ಟಾದ ಕಾರಣ ಅವನು ನನ್ನ ಜೊತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಅವ್ನಿಗೆ ಹೆಬ್ಬೆರಳು ಉಗುರದ್ದು ಸ್ವಲ್ಪ ಗಾಯ ಆಗಿತ್ತು. ಅವನು ಕರ್ಕೊಂಡು ಹೋದಾಗ ಅವನ ಜೊತೆಲೇ ಇದ್ದ. ಅವನೇನಂತಾನೆ, ಸರ್ ಇನ್ಶೂರೆನ್ಸ್ ಇರುತ್ತೆ ಸರ್, ನಾನೇನು ಮಾಡಲಿ ಸರ್, ನಾನು ಬಡವ ಅಂತ ಅವನಂತಾನೆ. ಬಟ್ ಈಗ ನಾನು ಬುಕ್ ಮಾಡಿದ್ದು ಆ ಗಾಡಿ ಒಂದು ಬಡವನ ಸಾವುಕಾರ ಅಂತ ನೋಡಿ ಬುಕ್ ಮಾಡಿದ್ದೆ. ನಾನು ನಂಬಿದ್ದೆ ರ್ಯಾಪಿಡೋ ಕಂಪ್ನಿನ. ರ್ಯಾಪಿಡೋ ಒಂದು ಸಂಸ್ಥೆ, ಒಳ್ಳೆ ಒಂದು ಸರ್ವಿಸ್ ಇದೆ ಅಂತಂದ್ಬಿಟ್ಟು ನಾನು ನಂಬ್ಕೊಂಡು ಮಾಡಿದ್ದೆ. ಈ ಥರ ಒಂದು ವರ್ಕ್ ಸರ್ವಿಸ್ ಇದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಟ್ ನಾನು ಇವಾಗಲೇ ಹೇಳೋದಿಷ್ಟೇ, ಯಾರಿಗೂ ರ್ಯಾಪಿಡೋ ಹೋಗ್ಬೇಡಿ ಅಂತಲೇ ಹೇಳ್ತೀನಿ. ಯಾಕಂದ್ರೆ ಏನಾಗುತ್ತೆ ಅಂದರೆ, ಇಂಥ 3rd ಕ್ಲಾಸ್ ಸರ್ವಿಸ್ ಇರೋದ್ರಿಂದ ಏನಾಗುತ್ತೆ, ಈಗ 100 ರೂಪಾಯಿ ಮಕ ನೋಡ್ತೀವಿ ನಾವು. 100 ರೂಪಾಯಿ ಮಕ ನೋಡೋಕ್ಕೂ ಇಂಥ 3rd ಕ್ಲಾಸ್ ಸರ್ವಿಸಲ್ಲಿ ನಾವು ಕುತ್ಕೊತೀವಿ ಅಂದರೆ, ಈಗ ನನ್ನ ಕಾಲೇ ಹೋಯ್ತಿಗೆ ಒಂದು 6 ಲಕ್ಷ ಖರ್ಚಾಯ್ತು ನನಗೆ. ಜೀವನ ಹೋಗಿದ್ರೆ ಯಾರು ಹೊಣೆ? ಈಗ ನಾನೊಬ್ಬ ಬಿಸ್ನೆಸ್ ಮ್ಯಾನ್, ನಾನು ಹಿಂಗೆ ಕುತ್ಕೊಂಡ್ರೆ ಆಗುತ್ತಾ? ಜೀವನ ನಡೆಯುತ್ತಾ? ಕಮಿಟ್ಮೆಂಟ್ಗಳು ನಮಗೂ ಇದ್ದೇ ಕೊಡೋ ಇದ್ದೇ ಇರುತ್ತೆ, ತೊಗೊಂಡಿದ್ದೇ ಇರುತ್ತೆ. ಈ ಒಂದು ಸಮಸ್ಯೆನೇ ತುಂಬ ಕೆಟ್ಟದಾಗಿದೆ, ವರ್ಷದಾಗಿದೆ. ಬಟ್ ಏನು ಯಾವುದೇ ಕಾರಣ ರೆಸ್ಪಾನ್ಸ್ ಬರ್ತಿಲ್ಲ ಅಂದರೆ, ಇಷ್ಟೆಲ್ಲ ಹೇಳಿದ್ರು ಕೂಡ ರೆಸ್ಪಾನ್ಸ್ ಬರ್ತಿಲ್ಲ ಅಂದರೆ ಇಟ್ಸ್ ಅನ್ಫಿಟ್. ಓಕೆ ಸರ್, ಈಗ ರೆಸ್ಪಾನ್ಸ್ ಬರ್ತಾ ಇಲ್ಲ ಅಂದರೆ ಅವ್ರ ಕಡೆಯಿಂದ ಕಾಲ್ ಬರೋದು ಜಾಸ್ತಿ ಇದೆ ಸರ್, ನೀವೇ ಅವ್ರಿಗೆ ಅಪ್ರೋಚ್ ಮಾಡೋದು ಜಾಸ್ತಿ ಇದೆ? ಸರ್, ಅವ್ರ ಕಡೆಯಿಂದ ನಾನು ಕಾಲ್ ಬಂದಿದೆ. ಒಂದ್ಸರಿ ಕಾಲ್ ಬಂದಿದೆ. ಯಾವಾಗ ನಾನು ಆಕ್ಸಿಡೆಂಟ್ ಆದಾಗ ಅವಾಗ ನಾನು ಕಾಲ್ ಮಾಡಿ ಹಿಂಗಾಗಿದೆ ಅಂದಾಗ ಅವ್ರು ಎಷ್ಟು ಚೆನ್ನಾಗಿ ಕ್ಲಿಯರಾಗಿ ಹೇಳಿದ್ರು ಅಂದರೆ, ನೀವು ಹಾಸ್ಪಿಟ್ಲಿಗೆ ಹೋಗಿ, ಫಸ್ಟು ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ತೊಗೊಳ್ಳಿ. ಟ್ರೀಟ್ಮೆಂಟ್ ತೊಗೊಂಡು ವಾಪಸ್ ಮನೆಗೆ ಬಂದಮೇಲೆ ಅದೇನಿದೆ ಬಿಲ್ ನಮ್ಗೆ ಮೇಲ್ ಮಾಡಿ, ನಾವು ಅದನ್ನು ಅಪ್ಲೋಡ್ ಮಾಡ್ತೀವಿ. ಯಾಕಂದ್ರೆ ನೋಡಿ ಸರ್, ಈಗ ಯಾರು ಕೈಯಲ್ಲಿ ದುಡ್ಡು ಇಟ್ಕೊಂಡ್ರಲ್ಲ, 5-6 ಲಕ್ಷ ದುಡ್ಡು ಇಟ್ಕೊಂಡ್ರಲ್ಲ. ನಾನು ಆಕ್ಸಿಡೆಂಟ್ ಆಗಿದ್ದ ದಿವಸ ನಾನು ಸ್ಮಾಲ್ ಅಮೌಂಟ್ ಇತ್ತು, ನಾನು ತೋರಿಸ್ಕೊಂಡು ರೆಡಿ ಇದ್ದೆ. ಅದಾದಮೇಲೆ ಏನಾಯಿತು, ನನಗೆ ಇನ್ಶೂರೆನ್ಸ್ ಒಂದು ಹೋಗಬೇಕಿತ್ತು. ಯಾಕಂದ್ರೆ ನನ್ನ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ. ನನಗೆ ಆಗಿರೋದು ಒಂದು ಇನ್ಸಿಡೆಂಟ್ ಶಾಕಿಂಗು. ನಾನು ಅವ್ರಿಗೆ ಅವಾಗ ಹೇಳಿದೆ, ಸರ್ ಹಿಂಗಾಗಿದೆ, ದಯವಿಟ್ಟು ಒಂಚೂರು ಬನ್ನಿ, ಇನ್ಶೂರೆನ್ಸ್ ನಾನು ಕ್ಲೈಮ್ ಮಾಡ್ಕೊಂಡು ನಿಮ್ಮದು ಇನ್ಶೂರೆನ್ಸ್ ಅದೇ ಅಂತೀರ. ಸರ್, ಇಲ್ಲ ಸರ್ ಹಂಗಾಗಲ್ಲ, ನೀವು ಡಿಸ್ಚಾರ್ಜ್ ಆದಮೇಲೆ ಆಗುತ್ತೆ. ನೀವು ಡಿಸ್ಚಾರ್ಜ್ ಆಗಿ ಬಂದಿದ ತಕ್ಷಣ ಹೇಳಿ, 7 ಡೇಸ್ ಒಳಗೆ ನಿಮ್ಮ ಅಮೌಂಟ್ ರಿಫಂಡ್ ಆಗುತ್ತೆ ಅಂತಂದು. ನಾನು ಡಿಸ್ಚಾರ್ಜ್ ಆಗಿ ಬಂದಾಗಿದ್ದನು ನಾನು ಒಂದು 100 ಸರಿ ಕಾಲ್ ಮಾಡಿದ್ದೀನಿ ಇವತ್ತರೆಗೂ.
ಬಟ್ ಇವಾಗ ಅವ್ರಿಗೆ ಏನಂತಾರೆ, ಫಸ್ಟ್ ಕಾಲ್ ಮಾಡಿದಾಗ ಏನಂತಾರೆ, ಎಲ್ಲ ಕೇಳ್ತಾರೆ, ಆರ್ ಯು ಸೇಫ್ ಅಂತಾರೆ, ಎಸ್ ಐ ಆಮ್ ಸೇಫ್ ಅಂದರೆ. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಹೇಳೋದು ಇಷ್ಟೇ, ನಮ್ಮ ಟೀಮ್ ನಿಮ್ಗೆ ಕಾಲ್ ಮಾಡ್ತಾರೆ, ಅವ್ರು ಕಾಲ್ ಮಾಡಿದ್ರೆ ನೀವು ರೆಸ್ಪಾಂಡ್ ಮಾಡಿ ಅವ್ರಿಗೆ ಅಂತ. ನಾನು ಬರೋ ಎಲ್ಲ ಕಾಲು ರಿಸೀವ್ ಮಾಡ್ತೀನಿ, ಬಟ್ ರ್ಯಾಪಿಡೋಯಿಂದ ನನ್ನ ಕಾಲ್ ಬಂದಿದ್ದು ಯಾವುದೂ ಇಲ್ಲ. ಓಕೆ. ನಾನು ಡೈಲಿ ಅಂದರೆ ಒಂದು 10 ಸತಿ ಮಾಡ್ತೀನಿ ಅವ್ರಿಗೆ. ಆಮೇಲೆ ಒಬ್ಬರು ಯಾರೋ ಅಂದರು ರ್ಯಾಪಿಡೋ @rapidogmail.comಗೆ ಮೇಲ್ ಮಾಡಿ ಅಂತಂದ್ರು, ಅದು ಮಾಡಿದೆ. ಮತ್ತು ಆ್ಯಪಲ್ಲಿ ಅಪ್ಲೋಡ್ ಮಾಡಿದರೆ ಅದಕ್ಕೂ ಮಾಡಿದೆ. ನಾನು ಡಿಸ್ಚಾರ್ಜ್ ಆಗಿ 1 ವಾರ ಆಯಿತು, ಅವ್ನು ಹೇಳಿದ್ ನೋಡ್ರಿ ನನಗೆ 7 ಡೇಸಲ್ಲಿ ನಾನು ಪೇ ಮಾಡ್ತೀನಿ ಅಂತ. ನಾನು ಬಂದ ಅವೆಲ್ಲ 10 ಡೇಸ್ ಆಯ್ತು ಬಂದು. ಈಗ ಪೇ ಮಾಡ್ತಾರೋ ಇಲ್ಲೋ ಅಂದರೆ ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಅದು ನೋಡ್ಕೊಂಡು ಹೋಗಿ ಸರ್. ಬಟ್ ರೆಸ್ಪಾನ್ಸ್ ಮಾಡೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಅದು ತುಂಬ ಏನು ರೆಸ್ಪಾನ್ಸ್ ಅನ್ನೋದಿಲ್ಲ, ರೆಸ್ಪಾನ್ಸ್ ಅನ್ನೋದೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಏನು ಇಷ್ಟ, ಸಾಯ್ತವನ ಸಾಯ್ಲಿ ಬಿಡಿ, ಆ ಥರ ಕ್ಯಾರೆಕ್ಟರ್ ಇದ್ದಾರೆ. ರೆಸ್ಪಾನ್ಸ್ ಮಾಡಬೇಕು, ಏನಾಗಿದೆ ಎತ್ತಾಗಿದೆ ನೋಡೋಣ, ಏನೂ ಇಲ್ಲ. ರೆಸ್ಪಾನ್ಸ್ ಅನ್ನೋ ಆಪ್ಷನ್ಸ್ ಇಲ್ಲ ಅವ್ರ ಹತ್ರ. ಮತ್ತೆ ಈಗ ಅದು FIR ಕೂಡ ದಾಖಲಾಗಿತ್ತು. ಎಫ್ ಐ ಆರ್ ಆಗಿದೆ. ಓಕೆ, ಮುಂದೆ ಪ್ರೊಸೀಜರ್ ಏನಾಯಿತು ಸರ್? ಏನಾದ್ರು ಸರ್ ನಾವೀಗ ಏನಂದ್ರೆ ಇನ್ನೊಂದು 2 to 3 ಡೇಸ್ ನಾವು ನೋಡ್ತೀವಿ. ಒಂದು ಕಾಲಾವಕಾಶ ಅಂತ ಇದ್ದೇ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ, ಆ ತಾಳ್ಮೆ ಅನ್ನೋದು ಇದ್ದೇ ಇರುತ್ತೆ. ತಾಳ್ಮೆವರೆಗೂ ನೋಡ್ತೀವಿ. ಆ ತಾಳ್ಮೆ ಮೀರಿದಾಗ ಏನಾಗುತ್ತೆ, ನಾವು ಕಾನೂನು ಚೌಕಟ್ಟಿನಲ್ಲಿ ಏನಿದೆ ಅದು ಹೋಗ್ಬೇಕಾಗತ್ತೆ ನಮ್ಮ ಕಾನೂನು ಪ್ರಕಾರ. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಇವನು ಟೋನರ್ ಸರ್ವಿಸ್ ಇದಿಲ್ಲ, ಕ್ಯಾರೇಜ್ ಪರ್ಮಿಟು ಇಲ್ಲ. ನಾವು ಮುಂದೆ ಏನು ಮಾಡಬೇಕಾಗುತ್ತೋ ನಾವು FIR ಹಾಕಿದ್ದು ಅದ್ರ ಮೇಲೆ ನಿಂತ್ಕೋಬೇಕಾಗತ್ತೆ ನಾವು ಕೂಡ. ಆಲ್ಮೋಸ್ಟ್ ಇವಾಗ ಎಷ್ಟಾಗಿದೆ ಸರ್ ಬಿಲ್? ಸರ್ ಈಗ ಆಲ್ಮೋಸ್ಟ್ ರನ್ನಿಂಗ್ ಬಿಲ್ 6 lakhs ಆಗಿದೆ. ಒಂದು ದಿವಸಕ್ಕೆ ಒಂದು 4,000 ಖರ್ಚಿದೆ. ಡ್ರೆಸ್ಸಿಂಗು, ಫಿಸಿಯೋಥೆರಪಿ ಎಲ್ಲ ಸೇರಿ 4,000 ಪರ್ ಡೇ ಖರ್ಚಿದೆ. ಓಕೆ, ಈ ಖರ್ಚು ಒಂದು ಕಡೆ ಇಟ್ಟರೆ ಸರ್, ಜೀವನ ಅಂತ ನೋಡ್ಬೇಕಾದ್ರೆ ಒಂದು ಜೀವನ ಅಂತ ತುಂಬ ಕಷ್ಟ ಇದೆ. ಈಗಿನ ಪರಿಸ್ಥಿತಿ ಏನಂದರೆ, ನಾನೊಬ್ಬ ಮನೇಲಿ ನಡೆಸೋ ನಾನೇ. ಈಗ ಮನೆಗೆಲ್ಲ ತಂದಾಕೋದಿರಲಿ, ನೋಡೋದಿರಲಿ, EMI ಕಟ್ಟೋದೆಲ್ಲ ನಾವೇನೆ. ಈಗ ನಾವೇ ಹಿಂಗೆ ಬಿದ್ದಾಗ ಏನಾಗುತ್ತೆ, ಕುಟುಂಬ ಫುಟ್ಪಾತ್ ಬಂದಂಗೆ ಲೆಕ್ಕ. ಇದರಲ್ಲಿ ಡಾಕ್ಟರ್ ಏನಂತಾರೆ, 6 months ಬೆಡ್ ರೆಸ್ಟ್ ಹೇಳಿದ್ರೆ ಅಡ್ವೈಸ್ ಮಾಡಿದ್ದಾರೆ. ಹಂಗಂದು 6 months ಹಿಂಗೆ ಇದ್ರೆ ನನ್ನ ಜೀವನ ಮುಂದಕ್ಕೆ ಹಿಂಗೆ ನಾನೆಲ್ಲ ನಾನು ಸೂಸೈಡ್ ಮಾಡ್ಕೋಬೇಕಂತ ಪರಿಸ್ಥಿತಿ ಬರುತ್ತೆ. ಹಿಂಗೆ ನಾನು ಈ 6 months ಹಿಂಗೆ ಇದ್ರೆ, ಈಗ ನಾನು ಇರೋ ಫಂಡಲ್ಲಿ ನಾನು ಕೊಟ್ಟು ಮಾಡಿಸ್ಕೊಂಡು ಬಂದೀನಿ. ನೀವು ಆಧಾರ ಕೊಟ್ಟು ನಾನು ಮಾಡಿದ್ರೆ, ಸಪೋರ್ಟ್ ಮಾಡಿದ್ರೆ ವಿ ಕ್ಯಾನ್ ಗೋ ಫಾರ್ವರ್ಡ್. ಏನೋ ಹೌದಪ್ಪ ಆಗಿದ್ದಾಗೋಗಿದೆ, ಒಂದು ಕೆಟ್ಟ ಅಂತ ಅನ್ಬೋದು. ಅದಕ್ಕೂ ಏನು ರೆಸ್ಪಾನ್ಸ್ ಇಲ್ಲ ಅಂದರೆ ಮುಂದಕ್ಕೆ ಏನಂತ ನನ್ನ ದಾರಿ ತೋರಿಸ್ತಿಲ್ಲ. ಅದು ತೆಗೆ ಸರ್. ಈಗ ಒಬ್ಬ ಕಾಮನ್ ಮನುಷ್ಯ ಹೆಲ್ದಿ ಆಗಿರೋದಕ್ಕೂ ಈ ರೀತಿ ಇನ್ಸಿಡೆಂಟ್ ಆಗಿರೋದಕ್ಕೂ ಮುಂದೆ ಪ್ರಾಬ್ಲಮ್ಗಳ ಒಂದೊಂದಾಗಿ ಏನೋ ಫೇಸ್ ಸರ್, ಹೆಲ್ದಿ ಆಗಿದ್ದಾಗ ಏನಾಗುತ್ತೆ ಅಂದರೆ, 2 ಕಾಲು ನಡೆದಾಡುವಾಗ ಏನಾಗುತ್ತೆ, ಒಂದು ಮನುಷ್ಯನಿಗೆ ಬೆಲೆ ಬೇರೆ ಇರುತ್ತೆ. ಒಬ್ಬ ಮನುಷ್ಯ ಹಾಸಿಗೆ ಮೇಲೆ ಕುತ್ಕೊಂಡ್ಬಿಟ್ಟಾಗ ಏನಾಗುತ್ತೆ, ಅವ್ನ ಬೆಲೆ ಇರಲ್ಲ. ಇಟ್ಸ್ ನಥಿಂಗ್ ಬಟ್ ಎ ಡೆಡ್ ಬಾಡಿ. ಜನ ಹೇಳೋದೇನಂತಾರೆ, ನೀನು ಸಾಯ್ತೀನಪ್ಪ ಸಾಯಪ್ಪ, EMI ಕಟ್ಟಲೇಬೇಕು, ಲೋನ್ ಕಟ್ಟಲೇಬೇಕು. ಮನೆಗೆ ನಾನು ಹಾಸಿಗೆ ಮೇಲೆ ಇದ್ದೀನಿ ಅಂತಂದ್ಬಿಟ್ಟು ಯಾರೇ ನನ್ನ ಹೆಂಡತಿ ಮಕ್ಕಳು ಬಂದು ಸಾಕೋರಿಲ್ಲ. ನನ್ನ ಹೆಂಡತಿ ಮಕ್ಕಳು, ನಮ್ಮ ಮನೆ ಸಂಸಾರ ನಾನೇ ನಡೆಸ್ಬೇಕು. ಇಷ್ಟೆಲ್ಲ ತಿಳಿದಿದ್ದು ಕೂಡ ಒಬ್ಬ ಕಾಮನ್ ಮ್ಯಾನ್ಗೆ ಹಿಂಗಾಗಿದೆ, ಒಬ್ಬ ಬಡ ಜೀವಿಗೆ ಹಿಂಗಾಗಿದೆ ಅಂದರೆ ಆ ಕಂಪ್ನಿನೇ ಸ್ಪಂದನೆ ಇಲ್ಲ. ಅಂದರೆ ಈಗ ಇನ್ಸಿಡೆಂಟು ಅಂದರೆ ಹೇಳಕ್ಕಲ್ಲ, ಅವು ಅಕಸ್ಮಾತ್ಗಳು ಅಚಾನಕ್ ಆಗುತ್ತೆ. ಯಾರ್ದು ಅವ್ರ ತಪ್ಪು ಇವ್ರ ತಪ್ಪು ಅಂತೇಳಿ ಆಮೇಲೆ ನೋಡ್ಬೇಕು. ಫಸ್ಟ್ ಸ್ಪಂದನೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ನಾನು ಹೇಳೋದು ಇಷ್ಟೇ ಸರ್, ಈಗ ಒಬ್ಬ ಮನುಷ್ಯಂಗೆ ಏನೋ ಹರ್ಟ್ ಆಗಿದೆ, ಒಂದು ನೋವಾಗಿದೆ ಅಂದರೆ ಫಸ್ಟ್ ನಾವು ಸ್ಪಂದನೆ ಮಾಡಬೇಕು ಅವ್ರಿಗೆ. ನಾವು ಬಿಡ್ತೀವೋ ಸೆಕೆಂಡ್ರಿ ಸರ್. ಈಗ ನಮ್ಮ ಹತ್ರ 10 ರೂಪಾಯಿ ಇದ್ರೆ 5 ರೂಪಾಯಿ ಕೊಡೋಣ, ಅದೊಂಥರ. ಹಿಂಗೆಲ್ಲ ಹಿಂಗಾಗಿದೆ ಅಂದ್ರೆ ಅದೊಂಥರ. ಏನೋ ರೆಸ್ಪಾನ್ಸ್ ಮಾಡದೆ ಅವ್ರ ಪಾಡ್ಗೋ ದುಡ್ಡು ಮಾಡ್ಕೊಂಡು ಅವ್ರು ಇರ್ತಾರೆ ಅಂದರೆ, ಈಗ ನೋವಾಗಿರೋ ನಾವು ಹಿಂಗೆ ಜೀವನ ಮಾಡಬೇಕು. ಈಗ ಅವ್ನ ಪಾಡ್ಗೋನೆ ಅಂತ ನಾನು ನಮಗೆ ರ್ಯಾಪಿಡ್ ಅವ್ರು ನಂಬ್ಕೊಂಡು ಬುಕ್ ಮಾಡಿದೆ. ಇಲ್ಲ ನನಗೇನಿಲ್ಲ, ನಾರ್ಮಲ್ ಆಟೋ ಅವ್ರಂತೂ ಫ್ರೆಂಡ್ಲಿ ಇದ್ದಾರೆ, ಅವ್ರು ಕೈ ಹೊಡೆದ್ರೆ ನಿಲ್ಲಿಸ್ತಾರೆ, ಕರ್ಕೊಂಬಂದು ಬಿಟ್ಟರು, ಸೇಫಾಗಿ ಇರ್ತಿದ್ದು. ಇಷ್ಟೊತ್ತೆ ನನಗೇನು ಹೆಡ್ಡೇಕ್ ಇರ್ತಿರಲಿಲ್ಲ. ಈಗ ನಾನು ನಂಬ್ಕೊಂಡು ಬುಕ್ ಮಾಡಿದ್ದಕ್ಕೆ ಈ ಥರ ಪರಿಸ್ಥಿತಿ ಬರ್ತೀನಿ ಅಂತ ಅಂದಮೇಲೆ ನಾನೀಗ ನಂಬಿದ್ದು ರ್ಯಾಪಿಡೋನೇ ಅಲ್ವಾ. ಈಗೇನೋ ಬೇರೆ ಆಟೋನೋ ಅಥವಾ ಯಾರೋ ನಾನೇ ಬಿದ್ದೆ ಅಂದರೆ ನಾನು ತಪ್ಪದು. ಈ ರ್ಯಾಪಿಡ್ ಅವ್ರು ಇವ್ರು ಅಷ್ಟೆಲ್ಲ ಆಯ್ತು. ಈಗ ಗೈಡ್ಲೈನ್ಸ್ ಇದೆ ಅವ್ರಿಗೆ, ಡ್ರೈವರ್ಗೆ ಹೆಂಗೆ ಹೇಳ್ಕೊಡ್ಬೇಕು ಗಾಡಿ ಓಡಿಸೋದು, ಅದಿರಬೇಕು. ಈಗ ನಾನು ಕೂಡ ಇವತ್ತೊಂದು ಬೆಳಿಗ್ಗೆ ಒಂದು ನೋಡಿದೆ, ಅದು ಮಲ್ಲತ್ತಳ್ಳಿ ಸಮಥಿಂಗ್ ಏನೋ ಒಂದು ಇನ್ಸಿಡೆಂಟ್ ಆಗಿದೆ. ಲೇಡಿದೇನೋ ಬ್ಯಾಗಲ್ಲಿ ಸಮಥಿಂಗ್ ಥೆಫ್ಟ್ ಏನೋ ಆಗಿದೆ ಅಂತ. ಈ ಥರ ಎಲ್ಲ ಇನ್ಸಿಡೆಂಟ್ ಇದೆ. ಇವ್ರಿಗೆ ಏನಕ್ಕೆ ನಡೆಸೋಂಥ ಸಂಸ್ಥೆ ಏನಿದು, ಈ ಸಂಸ್ಥೆ ನಡೆಸೋದು ಬಾಗಿಲು ಹಾಕೊಂಡು ಹೋಗ್ಬಿಡೋದಲ್ಲ. ಈಗ ನೀವು ನಂಬಿರೋದು ರ್ಯಾಪಿಡೋದನ್ನ. ಹೌದು, ರ್ಯಾಪಿಡೋ ಹೊಡೆಯೋ ನಂಬಿರೋದು ರ್ಯಾಪಿಡೋದನ್ನ. ಇದಕ್ಕೆ ಸಂಸ್ಥೆ ನೇರ ಹೊಣೆ ರ್ಯಾಪಿಡೋ ಕಂಪ್ನಿ. ರ್ಯಾಪಿಡೋ ಏನಾಗುತ್ತೆ, ಇನ್ನು ಅದು ನೋಡಿದೆ, ಒಂದಷ್ಟು ಜನ ಏನು ಮಾಡ್ತಾರೆ, ಈಗ ಈ ಭಾಷೆ ಬರ್ದವ್ರು ಇರ್ತಾರೆ, ಅವರು ಕೂಡ ಏನು ಮಾಡ್ತಾರೆ, 2 wheeler ಯಾವುದೋ ಒಂದು ಸಿಗ್ತಾ ತಗೋ ಹಾಕು ಓಡಿಸು. ಅವನೇನೊಂದು ಅಪ್ರೂವಲ್ ಇರಲ್ಲ, ಏನೊಂದು ಅಥಾರಿಟಿ ಇರಲ್ಲ, ಏನೇ ಗೊತ್ತಿರಲ್ಲ. ಯಾವುದೋ ಗಾಡಿ ನಂಬರ್ ಇರುತ್ತೆ, ಯಾವುದೋ ಗಾಡಿ ಬೋರ್ಡ್ ಇರುತ್ತೆ, ಅವ್ನ ಪಾಡ್ದವ್ನು ಹಾಕೊಂಡು ಓಡಿಸ್ತಾನೆ. ಹೆಚ್ಚು ಕಡಿಮೆ ಏನಾರ ಡೆತ್ ಆದರೆ ಏನು ಇನ್ಸಿಡೆಂಟ್ ಕಾರಣ, ಮುಂದಕ್ಕೆ ಹಿಂಗೆ ಏನೇನಾಯ್ತು ಸರ್? ಈಗ ಆಗಿರೋದು ಬಂದು ಇಲ್ಲಿ ಥೈಬೋನ್ ಕಟ್ ಆಗಿದೆ. ಮೇನ್ ಬೋನ್ ಇದೆ ಥೈಬೋನ್, ಹ್ಯೂಮನ್ಗೆ ಥೈಬೋನ್ ಬಂದು 2 pieces ಆಗಿದೆ. ಅದು ನಿಮ್ಗೆ ಎಕ್ಸ್ರೇ ಕೊಡ್ತೀನಿ. ಅದು ಒಳಗಡೆ ರಾಡ್ ಹಾಕಿದ್ದಾರೆ ಥೈಬೋನ್ಗೆ. ಅದಾದಮೇಲೆ ಲೆಗಮೆಂಟ್ಸ್ ಬಂದು ಬ್ರೇಕ್ ಆಗಿದೆ. ಇದೇನಿದೆಯಲ್ಲ, ಇಲ್ಲಿಂದ ಥೈಬೋನ್ ಇಂಜೆಕ್ಟ್ ಮಾಡಿದ್ದಾರೆ. ಲೆಗಮೆಂಟ್ಸ್ ಬಂದು 2 ಕಡೆ ಕಟ್ ಆಗಿದೆ.
ರೈಟ್ ಆ್ಯಂಡ್ ಲೆಫ್ಟ್ ಹೆಡ್ ಲಿಗಮೆಂಟ್ಸ್ ಹೋಗಿದೆ ಮತ್ತು ACL ಆಪರೇಷನ್ ಆಗಿದೆ ಈಗ. ಇಲ್ಲಿ ಫುಲ್ ರೋಡ್ ಇದೆ ಸರ್ ಈಗ. ಈ ಫುಲ್ ಪೀಸ್ ರಾಡ್ ಇದೆ ಸರ್. ಇದೇನಿದೆಯಲ್ಲ ಫೀಮರ್ ಫುಲ್ ರಾಡ್ ಇದೆ. ಫೀಮರ್ ಬೋನೆ ಮೇನ್ ಮನುಷ್ಯನಿಗೆ ಅದರೊಳಗಡೆ ರಾಡ್ ಇಂಜೆಕ್ಟ್ ಮಾಡಿದ್ದಾರೆ ಈಗ. ಅಂದ್ರೆ ಈಗ ಈ ಬಂತಲ್ಲ ಸರ್ ಅದು ಗಾಡಿ KTM ಹೌದು. ಬಂದ್ಬಿಟ್ಟು ಗೊತ್ತಿರೋದಿಲ್ಲ ಸರ್ ಇಲ್ಲಿ ಬುಲೆಟ್ ಗಾಡಿ ಕುದ್ರೆ ಸೀದಾ ಮಂಡಿ ಚಿಪ್ ಗೊತ್ತಿದೆ. ಮಂಡಿ ಚಿಪ್ ಗುದ್ದು ಇದು ಒಂದು 3 ಪೀಸಸ್ ಆಗಿದೆ. 3 ಪೀಸಸ್ ಆಗಿ ಅಲ್ಲೇ ಲೊಕೇಟ್ ಆಗಿರೋದ್ರಿಂದ ಡಾಕ್ಟರ್ನ ಅಡ್ವೈಸ್ ಮಾಡಿದ್ರೆ ಈಗ ಈ ಎಲ್ಲ ಮೇಲೆ ಆಪರೇಷನ್ ಮಾಡಿದಾಗ ಏನಾಗುತ್ತೆ ತಡೆಯೋಕ್ಕಾಗಲ್ಲ ಮನುಷ್ಯ. ಎಲ್ಲ ಒಂದೇ ಸರಿ ಮಾಡಿ ತಡೆಯೋಕ್ಕಾಗಲ್ಲ. ಇದೊಂದು ಸ್ವಲ್ಪ ಟೈಮ್ ಬೇಕು ಆಪರೇಷನ್ ಮಾಡಕ್ಕೆ ಅಂತ ಹೇಳಿದ್ದಾರೆ. ಅದೊಂದು ಪೆಂಡಿಂಗ್ ಅಲ್ಲಿ ಕೇರ್. ಅಂದ್ರೆ ಇನ್ನೂ ಇದೆ ಸರ್ ಆಪರೇಷನ್. ಇನ್ನು ಆಪರೇಷನ್ ಮಾಡೋ ಪೆಂಡಿಂಗ್ ಅಲ್ಲಿದೆ. ಈಗ ಏನಿದೆ ಮಂಡಿ ಚಿಪ್ ಏನಿದೆಯಲ್ಲ ಅದೊಂದು ಮುಟ್ಟಿಲ್ಲ. ಇನ್ನು ACL ಆಪರೇಷನ್ ಆಗಿದೆ ಮತ್ತೆ ಲೆಗಮೆಂಟ್ ಟೈರ್ ಆಗಿತ್ತು ಅದೆಲ್ಲ ಆಪರೇಷನ್ ಮಾಡಿದ್ದಾರೆ ಈಗ. ಈಗ ಆಲ್ಮೋಸ್ಟ್ ಅವರು ಒಂದು 6 ಮಂತ್ ಬೆಡ್ ರೆಸ್ಟ್ ಹೇಳಿದೆ ಸರ್. 6 ಮಂತ್ ಬೆಡ್ ರೆಸ್ಟ್ ಹೇಳಿದೆ ಸರ್. ಈಗ ಏನಂದ್ರೆ ಈ ಫುಲ್ ಪೀಸ್ ಏನಿದೆಯಲ್ಲ ಇದು ಬೆಂಡ್ ಮಾಡಕ್ ಬರಲ್ಲ. ಬೆಂಡ್ ಮಾಡಂಗೂ ಇಲ್ಲ. ಬೆಂಡ್ ಮಾಡೋರ್ ಏನಾಗುತ್ತೆ ಮಂಡಿ ಚಿಪ್ ಬಂದು ಈಗ 3 ಪೀಸಸ್ ಇರೋದ್ರೆ ಡಿಸ್ಲೊಕೇಟ್ ಆಗುತ್ತೆ ಬೇರೆ ಕಡೆ. ಈಗ ಏನಿದ್ರು ಒಂದು ಬೆಲ್ಟ್ ಕೊಟ್ಟು ಬೆಲ್ಟ್ ಹಾಕೊಂಡು ಕುತ್ಕೋಬೇಕು. ನಾನು ನಡೆಯೋಕ್ಕೂ ಬರಲ್ಲ ಈಗ. ವಾಶ್ರೂಮ್ ಯೂರಿನ್ ಏನಿದ್ರು ಇಲ್ಲೇ ಆ ಥರ ಪರಿಸ್ಥಿತಿ. ಈಗ ಸೇವೆ ಮಾಡೋರ್ಗಾಗ್ಲಿ ಅವ್ರಿಗೂ ಎಷ್ಟು ನೋವಾಗತ್ತಲ್ಲಿ. ಈಗ ಹಾಸ್ಪಿಟಲ್ ಎಷ್ಟು ದಿವಸ ಇರ್ಬೋದು, ನಮ್ಮ ಕೈಲಿ ಎಷ್ಟು ದಿವಸ ಕಾಸಿರುತ್ತೋ ನಮ್ಮ ಶಕ್ತಿ ತೋರಿಸೋವರೆಗೂ ತೋರಿಸ್ಕೊಂಡಿದ್ದೇವೆ ನಾವು. ಅದ್ರ ಮೇಲೆ ನಮಗೂ ತೋರ್ಸೋಕ್ಕಾಗಿಲ್ಲ. ಯಾಕಂದ್ರೆ ಈಗ ಮನುಷ್ಯ ಎಲ್ಲಿವರೆಗೂ ಮುಟ್ಬೋದು ಅಲ್ಲಿವರೆಗೂ ಮುಟ್ಟಿದ್ದೀವಿ. ಫೈನಾನ್ಷಿಯಲ್ ಎಲ್ಲ ಕಡೆ ಸಾಲ ಮಾಡಿದ್ದೀವಿ, ಅಲ್ಲಿ ತಂದು ಕೊಟ್ಟಿದ್ದೀವಿ. ಇನ್ನು ಹೆಚ್ಚಿಗೆ ಹತ್ರ ಫಂಡಿಂಗ್ ಇಲ್ಲದಕ್ಕೆ ನಾನು ಡಿಸ್ಚಾರ್ಜ್ ಮನೆಗೆ ಬಂದಿರೋದು. ಓಕೆ ಸರ್. ಓಕೆ, ಈಗ ರ್ಯಾಪಿಡೋ ಕಂಪ್ನಿ ಕಡೆಯಿಂದ ಇದೆ ಈ ವಿಡಿಯೋನ ಆಲ್ಮೋಸ್ಟ್ ನೋಡ್ತಾ ಇರ್ತೀರಾ. ಯಾರಾದರೂ ರ್ಯಾಪಿಡೋ ಕಂಪ್ನಿ ಕಡೆಯಿಂದ ನೋಡಿದ್ರೆ ಇವ್ರಿಗೆ ಆದಷ್ಟು ಬೇಗ ರೆಸ್ಪಾಂಡ್ ಮಾಡಿ ಅಂತ ನಾವು ಕೂಡ ಕೇಳ್ತೀವಿ. ಈಗ ಅಥವಾ ರ್ಯಾಪಿಡೋ ಓಡಿಸ್ತಾ ಇರ್ತೀರಾ ಅಥವಾ ಕಸ್ಟಮರ್ ಆಗಿ ಹೋಗ್ತಾ ಇರ್ತೀರಾ, ಇದನ್ನ ನೋಡ್ಬಿಟ್ಟು ನೀವು ಕೂಡ ಎಚ್ಚೆತ್ಕೊಳ್ಬೇಕಾಗತ್ತೆ. ಅಕಸ್ಮಾತ್ ಏನಾದ್ರು ಆದರೂ ಕೂಡ ರ್ಯಾಪಿಡೋ ಕಂಪ್ನಿ ಏನಾದ್ರು ರೆಸ್ಪಾನ್ಸ್ ಮಾಡುತ್ತಾ ಅಂತೇಳಿ ನೋಡ್ಬಿಟ್ಟು ನಾವು ಕೂಡ ಟ್ರೈ ಮಾಡಬೇಕಾಗುತ್ತೆ. ಈಗ ಕೆಲವೊಂದು ಎಲ್ಲೋ ಬೋರ್ಡಲ್ಲಿ ಇರ್ತವೆ. ಎಲ್ಲೋ ಬೋರ್ಡಲ್ಲಿ ಹೋದಾಗ ಏನಾಗುತ್ತೆ, ಏನಾದ್ರು ಅಚಾತುರ ಆದಾಗ ಕಂಪ್ನಿ ಕಡೆಯಿಂದನೂ ಬರ್ತಾ ಇರುತ್ತೆ, ಅದ್ರ ಜೊತೆಗೆ ಇನ್ಸೂರೆನ್ಸ್ ಕಂಪ್ನಿ ಕಡೆಯಿಂದನೂ ಕೂಡ ಬರ್ತಾ ಇರುತ್ತೆ ಇನ್ಸೂರೆನ್ಸ್ಗಳು. ಬಟ್ ಇದರಲ್ಲಿ ಯಾವುದೇ ರೀತಿಯ ಇನ್ಸೂರೆನ್ಸ್ಗಳು ಬರ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ. ನೋಡೋಣ ಮುಂದಕ್ಕೆ ಏನಾದ್ರು ಅಪ್ಡೇಟ್ ಆ ರೀತಿ ಏನಾದ್ರು ಸಿಕ್ಕರೆ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ.